ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಾರ್ನ್ ಸಲಾಡ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಸ್ವೀಟ್ ಕಾರ್ನ್ನ ತಗೊಂಡಿದ್ದೇನೆ. ಇದನ್ನು ಪ್ಲಾಸ್ಟಿಕ್ ಕವರೆಲ್ಲ ತೆಗೆದು ಈ ರೀತಿಯಲ್ಲಿ ಸಿಪ್ಪೆ ತೆಗೆದು ಇಟ್ಕೊಳ್ಳಿ. ಕಾರ್ನ್ ತುಂಬ ಈಸಿಯಾಗಿ ತೆಗಿಬಹುದು. ಇದಕ್ಕೆ ಯಾವುದೇ ಸ್ಪೂನ್ ಯಾವುದರ ಅವಶ್ಯಕತೆ ಇಲ್ಲ. ಮೊದಲಿಗೆ ಕಾರ್ನನ್ನು 2 ಭಾಗ ಮಾಡ್ಕೊಳ್ಳಿ. ನಂತರ ಒಂದು ಸೈಡಿಂದ ಕಾರ್ನ್ನ ಬಿಡಿಸ್ಕೊಳ್ತಾ ಬನ್ನಿ. ನಂತರ ಇದನ್ನು ನೀರಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ, ಕೈಯಿಂದ ಎಷ್ಟು ಈಸಿಯಾಗಿ ತೆಗಿಬೋದು. ಇದನ್ನು ಹೀಗೆ ಕೂಡ ಸಲಾಡಿಗೆ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬೇಯಿಸಿ ಮಾಡ್ಕೊಳ್ತಾ ಇದ್ದೇನೆ. ಜೋಳದಲ್ಲಿ ಕೊಬ್ಬಿನಾಂಶ ತುಂಬಾ ಕಡಿಮೆ ಇರುತ್ತೆ, ಹಾಗೆ ನಮಗೆ ತುಂಬ ಪ್ರೋಟೀನ್ ಸಿಗುತ್ತೆ. ಅದರ ಜೊತೆಗೆ ವಿಟಮಿನ್ ಎ ಹಾಗೆ ವಿಟಮಿನ್ ಸಿ ಇರ್ತದೆ. ಇದರಲ್ಲಿರೋ ಕಬ್ಬಿಣಾಂಶದಿಂದ ದೇಹದಲ್ಲಿ ಯಾವತ್ತೂ ರಕ್ತದ ಕೊರತೆ ಆಗೋದಿಲ್ಲ. ಹಾಗೆಯೇ ಹಿಮೋಗ್ಲೋಬಿನ್ ಕೊರತೆ ಕೂಡ ಇರೋದಿಲ್ಲ. ಹಾಗೆ ಕಣ್ಣುಗಳ ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಪಾತ್ರೆಯಲ್ಲಿ ನೀರು ಬಿಸಿಯಾದ ನಂತರ ಇದನ್ನು ಹಾಕಿ ಬಾಯ್ಲ್ ಮಾಡ್ಕೊಳ್ಬೇಕು. ಇದೊಂದು 5-6 ನಿಮಿಷದಲ್ಲಿ ಬಾಯ್ಲ್ ಆಗಿಬಿಡುತ್ತೆ, ಹೆಚ್ಚು ಟೈಮ್ ಬೇಕಂತ ಇಲ್ಲ. ಇದನ್ನು ಬಿಸಿ ನೀರಿಗೆ ಹಾಕೋದ್ರಿಂದ ಬೇಗ ಕುಕ್ ಆಗಿಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದಕ್ಕೆ ನಾವು ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಮುಳ್ಳು ಸೌತೆಕಾಯಿ ಹಾಗೂ ಲಿಂಬೆ ಹಣ್ಣನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಕಾರ್ನ್ ಸಂಪೂರ್ಣವಾಗಿ ತಣ್ಣಗಾದ ನಂತರ ಒಂದು ಪಾತ್ರೆಗೆ ಹಾಕಿ, ನಂತರ ಅದಕ್ಕೆ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮುಳ್ಳು ಸೌತೆಕಾಯಿ ಹಾಕಿ, ನಂತರ ಇದಕ್ಕೆ ಸ್ಪೈಸಸನ್ನು ಆ್ಯಡ್ ಮಾಡ್ಕೊಳ್ಳುವ. ಫಸ್ಟ್ ಚಾಟ್ ಮಸಾಲ. ಈ ಥರ ಚಾಟ್ಸಿಗೆ ಚಾಟ್ಸ್ ಮಸಾಲ ಹಾಕಿದರೆ ಚೆನ್ನಾಗಿರುತ್ತೆ. ನಂತರ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಸ್ವಲ್ಪ ಲಿಂಬೆ ರಸನ ಸೇರಿಸಿದರೆ ಅತಿ ಸುಲಭವಾಗಿ ತುಂಬ ಆರೋಗ್ಯಕರವಾಗಿ ಕಾರ್ನ್ ಸಲಾಡ್ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.